ಪಾಕಿಸ್ತಾನ ಏರ್ ಸ್ಟ್ರೈಕ್ ವಿಚಾರದಲ್ಲಿ ಸುಳ್ಳು ಸಂದೇಶವನ್ನ ರವಾನಿಸ್ತಾ ಇದೆ ಅಂತ ಪಾಕ್ ವಿರುದ್ಧ ಭಾರತ ಹರಿಹಾಯ್ದಿದೆ. ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರ ರವೀಶ್ ಕುಮಾರ್, ಎಂಇಎ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರ ರವೀಶ್ ಕುಮಾರ್ ನವದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಪಾಕಿಸ್ತಾನದ ವಿರುದ್ಧ ಒಂದಷ್ಟು ಅಂಶಗಳನ್ನ ಪ್ರಸ್ತುತಪಡಿಸಿದ್ದಾರೆ. 2 ವಿಮಾನಗಳನ್ನ ಹೊಡೆದುರುಳಿಸಿದ್ದೀವಿ ಅಂತ ಪಾಕ್ ಹೇಳ್ತಾ ಇದೆ. ಯಾರ ವಿಮಾನ? ನಮ್ದು ಒಂದೇ ವಿಮಾನ ಬಿದ್ದಿರೋದು, ಇನ್ನೊಂದು ವಿಮಾನ ಯಾರ್ದು ಹಾಗಾದ್ರೆ? ಅದರ ವಿಡಿಯೋ ಬೇರೆ ನಮ್ಮ ಬಳಿ ಇದೆ ಅಂತ ಪಾಕಿಸ್ತಾನ ಹೇಳ್ಕೊಳ್ತಾ ಇದೆ. ಅದನ್ನ ಯಾಕೆ ರಿಲೀಸ್ ಮಾಡ್ತಾ ಇಲ್ಲ ಪಾಕಿಸ್ತಾನ ಅನ್ನುವಂಥ ಪ್ರಶ್ನೆಯನ್ನ ಭಾರತ ಮಾಡ್ತಾ ಇದೆ. ಪಾಕಿಸ್ತಾನ F-16 ಜೆಟ್ ಅನ್ನ ಬಳಸಿದ್ದಕ್ಕೆ ಭಾರತದ ಬಳಿ ಸಾಕ್ಷ್ಯಗಳಿವೆ. ವಿಂಗ್ ಕಮಾಂಡರ್ ಅಭಿನಂದನ್ ಒಂದು F-16 ಅನ್ನ ಹೊಡೆದುರುಳಿಸಿದ್ದಾರೆ. ಆದರೆ ಅಮೆರಿಕದ ಭೀತಿಯಿಂದ ಪಾಕಿಸ್ತಾನ F-16 ಬಳಕೆ ಮಾಡಿದ್ದನ್ನ ನಿರಾಕರಿಸ್ತಾ ಇದೆ ಅನ್ನುವಂಥ ಮಾತನ್ನ ರವೀಶ್ ಕುಮಾರ್ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಅಮೆರಿಕ ಪಾಕಿಸ್ತಾನಕ್ಕೆ F-16 ಫೈಟರ್ ಜೆಟ್ಗಳನ್ನು ಕೊಟ್ಟಿರೋದು ಭಯೋತ್ಪಾದನೆಯ ವಿರುದ್ಧ ಹೋರಾಟಕ್ಕೆ ಅಂತ ಕಂಡೀಷನ್ ಹಾಕಿ ಕೊಟ್ಟಿರುವಂಥದ್ದು. ಆದರೆ ಅದನ್ನ ಭಾರತದ ವಿರುದ್ಧ ಬಳಸಿದ್ದಕ್ಕೆ ಅಮೆರಿಕ ಆಲ್ರೆಡಿ ರಿಪೋರ್ಟ್ ಅನ್ನ ಕೇಳಿದೆ ಪಾಕಿಸ್ತಾನದಿಂದ. ಹೀಗಾಗಿ ಪಾಕಿಸ್ತಾನ ಬಳಸೇ ಇಲ್ಲ ಅಂತ ಕತೆ ಹೇಳ್ತಾ ಇದೆ ಅನ್ನುವಂಥದ್ದು ಭಾರತ ಇವತ್ತು ಮತ್ತೆ ಪುನರುಚ್ಚಾರ ಮಾಡಿದೆ. ಎಲ್ಲ ರಾಷ್ಟ್ರಗಳು ಪುಲ್ವಾಮಾ ವಿಚಾರದಲ್ಲಿ ಭಾರತದ ಬೆಂಬಲಕ್ಕಿದೆ ಅನ್ನುವಂಥ ಮಾತನ್ನ ಕೂಡ ಅವರು ಹೇಳಿದ್ದಾರೆ. Pakistan, however, continues to propagate a false narrative of the events of that day. The statement made by our Indian Air Force is in the public domain. Only one aircraft was lost by us. If, as Pakistan claims, they have a video recording of the downing of the second